ನಮಸ್ಕಾರ. ಕಿರಿಕೀರ್ತಿ ಅಂತ 2012 ಡಿಸೆಂಬರ್ 16ನೇ ತಾರೀಕು ದೆಹಲಿಯಲ್ಲಿ ಒಂದು ಯುವತಿ ಮೇಲೆ ಅತ್ಯಾಚಾರ ಆಗಿತ್ತು. ಆ ಅತ್ಯಾಚಾರವಾದ ಒಂದು ಯುವತಿಗೆ ನಿರ್ಭಯ ಅಂತ ಹೆಸರು ಕೊಟ್ವಿ ನಾವು. ತುಂಬ ಬರ್ಬರವಾಗಿ ಅತ್ಯಾಚಾರ ಮಾಡಿ ತುಂಬ ಅಸಹ್ಯವಾಗಿ ಕ್ರೌರ್ಯದ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಅನ್ನೋ ಥರ ಆ ಯುವತಿಯನ್ನು ಬಳಸ್ಕೊಂಡು ಬೀದಿಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ರು ಆ ಪಾಪಿಗಳು. ಸಿಂಗಪುರ್ ತನಕ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸೋಕೆ ಪ್ರಯತ್ನ ಪಟ್ಟರು ಆ ಯುವತಿಯನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಆ ಟೈಮ್ನಲ್ಲಿ ಇಡೀ ದೇಶ ಆ ಯುವತಿಯ ಪರವಾಗಿ ನಿಂತ್ಕೋತು. ಏನೋ ಆ ಒಂದು ಕಚಡ ಕೆಲಸ ಮಾಡಿದ್ರು ಆ ಪಾಪಿಗಳಿಗೆ ನೇಣು ಹಾಕೋ ತನಕ ಬಿಡಬೇಡಿ, ಶಿಕ್ಷೆ ಕೊಡಿ, ಮರಣದಂಡನೆ ಆಗಬೇಕು ಅವರಿಗೆ ಅಂತ ಅವತ್ತು ಬೆಂಗಳೂರು ಸೇರಿದಂತೆ ದೇಶದ ಬೀದಿಗಳಲ್ಲಿ, ಏನು ಡೆಲ್ಲಿಲಂತೂ ಇಂಡಿಯಾ ಗೇಟ್ ಹತ್ರ ಲಕ್ಷಾಂತರ ಜನ ಸೇರ್ಕೊಂಡ್ಬಿಟ್ಟಿದ್ವಿ. ಅಷ್ಟೆಲ್ಲ ಹೋರಾಡಿ, ಅಷ್ಟೆಲ್ಲ ಫೈಟ್ ಮಾಡಿ, ಕ್ಯಾಂಡಲ್ ಇಟ್ಕೊಂಡು ಮಾರ್ಚ್ ಮಾಡಿ, ಪ್ರತಿಭಟನೆಗಳು, ಹೋರಾಟಗಳು, ಏನೇನೋ ಮಾಡಿ ಇಡೀ ಪ್ರಪಂಚದ ಕಣ್ಣಿಗೆ ಅಪ್ಪ ಭಾರತೀಯರು ಒಂದೇ ಒಂದು ಅತ್ಯಾಚಾರ ಕೇಸಲ್ಲಿ ಇಡೀ ದೇಶ ಒಗ್ಗಟ್ಟಾಗ್ಬಿಡ್ತು ಅಂತ ಅನಿಸ್ಕೊಂಡು ಆ ವಿಚಾರದಲ್ಲಿ ಇಡೀ ದೇಶ ಒಂದು ಕಪ್ಪು ಚುಕ್ಕೆ ಅದು ದೇಶಕ್ಕೆ. ಆದರೂ ಸಹಿತ ಅವತ್ತು ನಾವು ಆ ಯುವತಿಯ ಪರವಾಗಿ ಹೋರಾಡಿದ್ದು, ನಿರ್ಭಯಳ ಪರವಾಗಿ ನಾವು ನಿಂತಿದ್ದು ನೋಡಿದ್ರೆ ಇಡೀ ವಿಶ್ವ ಒಂಥರ ಅಮೇಝಿಂಗ್ ಅನಿಸ್ಬಿಟ್ಟಿತ್ತು. ಆದರೆ ಇವತ್ತು ಅದೇ ರೇಪ್ ಕೇಸ್ನಲ್ಲಿ ಸಿಗಾಕೊಂಡಿದ್ದ ಒಬ್ಬ ವ್ಯಕ್ತಿ ಮೈನರ್ ಅನ್ನೋ ಕಾರಣಕ್ಕೆ ಕೇವಲ 3 ವರ್ಷಗಳ ಜೈಲು ಶಿಕ್ಷೆ ಅನುಭವಿಸಿ ಹೊರಗೆ ಬರ್ತಾ ಇದ್ದಾನೆ. ಇವತ್ತು ನಾವುಗಳು ಏನು ಮಾಡ್ತಾ ಇಲ್ಲ, ನೆಮ್ಮದಿಯಾಗಿ ಮನೇಲಿ ಮಲಗಿದ್ದೀವಿ. ಯಾಕೆ ಹೇಳಿ? ಆ ರೇಪು ನಮ್ಮ ಮನೇಲೋ ನಿಮ್ಮ ಮನೇಲೋ ನಮ್ಮ ಅಕ್ಕ ತಂಗಿಗೋ ಆಗಿಲ್ಲ, ನಮ್ಗೇನು ಆಗಬೇಕಾಗಿಲ್ಲ. ನಮ್ಮ ಮೆಮೊರಿ ಶಾರ್ಟ್ ಮೆಮೊರಿ ಅನ್ನೋದನ್ನ ನಾವು ಮತ್ತೆ ಪ್ರೂವ್ ಮಾಡಿದ್ವಿ. ಅವತ್ತು ಅಷ್ಟೆಲ್ಲ ಹೋರಾಡಿದವರು ಕ್ಯಾಂಡಲ್ ಇಟ್ಕೊಂಡು ಗಲಾಟೆ ಮಾಡಿ, ಪ್ರತಿಭಟನೆ ಮಾಡಿ, ಪೊಲೀಸರ ಹತ್ರ ಲಾಠಿ ಚಾರ್ಜ್ ಮಾಡಿಸ್ಕೊಂಡು, ವಾಟರ್ ಜೆಟ್ ಎಲ್ಲ ಹೊಡಿಸ್ಕೊಂಡು, ಒದ್ದಾಡಿ ಅಯ್ಯೋ ಅಂತ ಕಿರ್ಚಾಡಿದವರು ಇವತ್ತು ಎಲ್ಲಿದ್ದೀವಿ ನಾವು? ನಮ್ಮ ದೇಶದ ಸಮಸ್ಯೆನೇ ಇದು. ಇವತ್ತು ನಾವೇನು ಮಾಡೋಕ್ಕಾಗಲ್ಲ ಬಿಡಿ, ಕಾನೂನು ವ್ಯವಸ್ಥೆನೇ ಹಂಗಿದೆ. ಸುಪ್ರೀಂ ಕೋರ್ಟೇ ಕೈ ಚೆಲ್ಬಿಡ್ತು, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಕಾನೂನೇ ಹಂಗಿದೆ ಅಂತ. ನಿಮಗೆ ಅಮೆಂಡ್ಮೆಂಟ್ ಪಾಸ್ ಮಾಡಬೇಕು ಅಂತ ಅನ್ಸೋದು ಅವನನ್ನ ಬಿಟ್ಟು ಹೊರಗಡೆ ಕಳಿಸಿದ ಮೇಲೆ ಅಲ್ವಾ? ಯಾಕೆ ಇಷ್ಟು ದಿನ ಅಮೆಂಡ್ಮೆಂಟ್ ಪಾಸ್ ಮಾಡೋಕ್ಕಾಗಿರಲಿಲ್ಲ? 3-4 ವರ್ಷ ಆಯ್ತಲ್ಲ. ಇಷ್ಟೊಳಗೆ ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಅವನಿಗೂ ಉಳಿದವ್ರ ಥರಾನೇ ಗಲ್ಲಿಗೇರಿಸ್ಬೋದಿತ್ತಲ್ಲ, ಮರಣದಂಡನೆ ಶಿಕ್ಷೆ ಕೊಡ್ಬೋದಿತ್ತಲ್ಲ. ರೇಪ್ ಮಾಡಬೇಕಾದ್ರೆ ಅವನಿಗೆ ಅವ್ನು ಸಣ್ಣವನು ಅಂತ ಅನ್ಸಲ್ವಾ? ಇವತ್ತು ಅವನಿಗೆ ಶಿಕ್ಷೆ ಕೊಡಬೇಕಾದ್ರೆ ಅವ್ನು ಸಣ್ಣವನು ಅಂತ ಅನ್ಕೋತೀವಿ ನಾವು. ಅಷ್ಟು ಕ್ರೌರ್ಯ, ಅಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಬೇಕಾದ್ರೆ ಅವನು ಮೈನರ್ ಅಲ್ಲ, ಅವನಿಗೆ ಶಿಕ್ಷೆ ಕೊಡಬೇಕಾದ್ರೆ ಅವನ ಮೈನರ್ ಅಂತ ನಾವು ಅವನು ಗುರುತಿಸ್ತೀವಿ. ಮೈನರ್ ರೇಪ್ ಮಾಡೋದು ಇಲ್ಲಿ ಮೇಜರ್ ಅಪರಾಧನೇ ಅನ್ಸಲ್ಲ. ಏನು ಹೇಳ್ತಾ ಇದೀವಿ ನಾವು ಈ ದೇಶದಲ್ಲಿ? ಕಾನೂನು ನಿಮ್ಮ ಕೈಲೇ ಇದೆ ಅಲ್ವಾ ಸ್ವಾಮಿ? ಅಮೆಂಡ್ಮೆಂಟ್ ಪಾಸ್ ಮಾಡಕ್ಕೆ ಯಾಕೆ ಇಷ್ಟು ದಿನ ತಗೊಂಡ್ರಿ? ಮಾಡಬೇಕಿತ್ತು, ಇಷ್ಟರೊಳಗೆ ಕೊಡ್ಬೇಕಿತ್ತು ಅವನಿಗೆ ಶಿಕ್ಷೆ. ಅರವಿಂದ್ ಕೇಜ್ರಿವಾಲ್ ಅವರು ಅವತ್ತು ಇಂಡಿಯಾ ಗೇಟ್ ಎದುರುಗಡೆ ಕುತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಇವತ್ತು ಅವನಿಗೆ 10,000 ರೂಪಾಯಿ ಕೊಟ್ಟು ಟೈಲರಿಂಗ್ ಮಿಷಿನ್ ಕೊಟ್ಟು ಟೈಲರ್ ಆಗಪ್ಪ, ಅವನಿಗೊಂದು ಜೀವನ ಪುನಶ್ಚೇತನ ಆಗಲಿ ಅಂತ ಹೇಳ್ತೀಯಾರೆ. ನಿಮ್ಮ ಮಗಳನ್ನ ಅವಳ ಹತ್ರ ಬಟ್ಟೆ ಹೊಲ್ಸಕ್ಕೆ ಕಳಿಸ್ತೀರಾ ಸ್ವಾಮಿ? ಅವನ ಹತ್ರ ನಿಮ್ಮ ಮಗಳಿಗೆ ಒಂದು ಡ್ರೆಸ್ ಹೊಲ್ಸಕ್ಕೆ ಅವನ ಹತ್ರ ಬಟ್ಟೆ ಹೊಲಿಯ ಕಳಿಸ್ತೀರಾ? ನೀವು ನೆಮ್ಮದಿಯಾಗಿ ಕಳಿಸ್ಬಿಡ್ತೀರಾ? ನಿಮ್ಮ ಮನೆ ಮಕ್ಕಳಿಗಾಗಿಲ್ಲ ಸ್ವಾಮಿ. ಅದಕ್ಕೆ ನೀವು ನೆಮ್ಮದಿಯಾಗಿ ಏನು ಮಾಡದೆ ಕೂತಿದ್ದೀವಿ. ಕನಿಷ್ಠ ಈಗಲಾದರೂ ತಡ ಮಾಡ್ದೇನೆ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿ ಮುಂದಿನವ್ರಿಗಾದ್ರೂ ಅದ್ರದ್ದೊಂದು ಭಯ ಇರಲಿ. ಮೈನರ್ ಅನ್ನೋ ಕಾರಣಕ್ಕೆ ಮಾಡಬೇಕಾದ ಕೆಲಸಗಳನ್ನೆಲ್ಲ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು, ಈ ದೇಶದಲ್ಲಿ ಏನ್ ಬೇಕಾದ್ರೆ ನಡೆಯುತ್ತೆ ಅಂತ ಸುಪ್ರೀಂ ಕೋರ್ಟೆ ಕೈ ಚೆಲ್ಲಿ ಕೂತ್ಕೊಳ್ಳೋ ಟೈಮು ಮುಂದಿನ ದಿನಗಳು ಬರೋದು ಬೇಡ. ಆ ಯುವತಿ ಇವತ್ತು ನಮ್ಮ ಜೊತೆಲಿ ಇಲ್ಲ. ಆದರೆ ನನ್ನ ಮಗಳಿಗೆ ಇಂಥ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಅವರಮ್ಮ ಇವತ್ತಿಗೂ ಹೋರಾಡ್ತಾ ಇದ್ದಾರೆ. ಅವರನ್ನೇ ಅರೆಸ್ಟ್ ಮಾಡಿಬಿಡೋ ದೇಶ ನಮ್ಮದು. ಏನು ಮಾಡೋಕ್ಕಾಗಲ್ಲ. ಆದರೆ ಪರಿಸ್ಥಿತಿ ಹಿಂಗೆ ಮುಂದುವರಿಯೋದು ಬೇಡ. ಮುಂದೆ ಅತ್ಯಾಚಾರ ಮಾಡಿದವನ್ನ ಯಾವ ಲೆವೆಲಲ್ಲಿ ಶಿಕ್ಷೆ ಕೊಡಬೇಕು ಅಂತಂದರೆ, ಒಂದು ಹುಡುಗಿಯನ್ನ ಕಣ್ಣೆತ್ತಿ ನೋಡೋಕೆ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅತ್ಯಾಚಾರ ಮಾಡೋರು ಬೇರೆ ದೇಶಗಳಲ್ಲಿ ಯಾವ್ಯಾವ ಶಿಕ್ಷೆಗಳಿದೆಯೋ ಅಂತಹ ಶಿಕ್ಷೆಗಳನ್ನು ಇಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು. ಅವತ್ತೇ ದೇಶದ ಮೂಲೆಯಲ್ಲಿ ಪ್ರತಿದಿನ ಎಷ್ಟೊಂದು ಅತ್ಯಾಚಾರಗಳಾಗುತ್ತೆ. ಯಾಕೆ ಅದಕ್ಕೊಂದು ಸರಿಯಾದ ಶಿಕ್ಷೆ ನಿಗದಿಪಡಿಸೋಕ್ಕಾಗ್ತಿಲ್ಲ? ಇಡೀ ವಿಶ್ವದ ಕಣ್ಣಲ್ಲಿ ನಮ್ಮ ದೇಶದ ಮರ್ಯಾದೆನೇ ತೆಗೆದಂತಹ ಕೇಸ್ನಲ್ಲಿ ಒಬ್ಬನನ್ನ, ಅವನಿಗೆ 17 ವರ್ಷ ಆಗಿತ್ತು, ಅವನ ಆ ಕಾಲಕ್ಕೆ ಮೇಜರ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆ ಕಳಿಸ್ತೀವಿ ಅಂದರೆ ಏನು ದೇಶ ಸ್ವಾಮಿ ನಮ್ಮದು? ಏನು ದೇಶ ನಮ್ಮದು?